ಮಧು ಮತ್ತೆ ವಿಶಾಲ್ ಇಬ್ರು ಹೊಸದಾಗಿ ಮದುವೆ ಆಗಿರ್ತಾರೆ. ಮಧು ದೊಡ್ಡ ಸಿಟಿನಲ್ಲಿ ಬೆಳೆದಂತ ಹುಡುಗಿ. ವಿಶಾಲ್ ಒಂದು ಚಿಕ್ಕ ಊರಿನಲ್ಲಿ ವಾಸ ಮಾಡ್ತಿರ್ತಾನೆ. ಇಬ್ರು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಒಳ್ಳೆ ತಿಳುವಳಿಕೆ ಇರೋರಾಗಿರ್ತಾರೆ. ಮಧು ಗಂಡನ ಮನೆಗೆ ಬಂದ್ಮೇಲೆ ಅಲ್ಲಿ ಹೇಗೆ ಇರ್ಲಿ ಏನೇ ಇರ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತಾಳೆ. ಮಧು ಮದುವೆ ಆಗಿ ಗಂಡನ ಮನೆಗೆ ಬಂದು ಸ್ವಲ್ಪ ಸಮಯ ಕಳೆದಿರತ್ತೆ. ಒಂದಿನ ಮಧುಗೆ ಅವಳ ತಾಯಿ ಕಾಲ್ ಮಾಡ್ತಾಳೆ. ಮಧು, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲಮ್ಮ, ಮದುವೆ ನಂತರ ಹೆಣ್ಮಕ್ಳು ಮೊದಲನೇ ಹಬ್ಬನ ತವ್ರ ಮನೆಯಲ್ಲೇ ಮಾಡಬೇಕು. ಇದ್ರ ಬಗ್ಗೆ ನಿಮ್ಮ ಅತ್ತೆ ಹತ್ರ ಏನಾದರೂ ಮಾತಾಡಿದ್ಯಾ? ಇಲ್ಲಮ್ಮ, ಅತ್ತೆ ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಅಮ್ಮ, ನೀನೊಂದು ಕೆಲಸ ಮಾಡು, ನೀನೇ ಅತ್ತೆ ಹತ್ರ ಮಾತಾಡು. ನೋಡೋಣ, ಈಗಲೇ ನಾನು ಫೋನ್ ಮಾಡಲ್ಲ. ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ, ಮದುವೆ ಆದಮೇಲೆ ಒಂದ್ಸಲನೂ ನಾವು ನಿನ್ನ ಗಂಡನ ಮನೆಗೆ ಬಂದು ನೀನಲ್ಲಿ ಹೇಗಿದೆಯಾ ಅಂತ ನೋಡಿಲ್ಲ. ಮದುವೆ ಆದಮೇಲೆ ನಮ್ಮ ಮಗಳು ಗಂಡನ ಮನೇಲಿ ಹೇಗಿದ್ದಾಳೆ, ಯಾವ ಪರಿಸ್ಥಿತಿಲಿದ್ದಾಳೆ, ಇದನ್ನೆಲ್ಲ ನಾವು ತಿಳ್ಕೊಬೇಕಲ್ಲಮ್ಮ. ಬರೀ ಫೋನ್ನಲ್ಲಿ ಇದೆಲ್ಲ ಹೇಗೆ ಗೊತ್ತಾಗತ್ತೆ ಹೇಳು? ಏನಮ್ಮ ನೀನು ತಲೆ ಏನೆಲ್ಲ ಇಟ್ಕೊಂಡಿದ್ಯಾ? ನೀನು ಯೋಚನೆ ಮಾಡೋ ಥರ ಎಲ್ಲ ಏನೂ ಇಲ್ಲ. ನಾನು ನನ್ನ ಗಂಡನ ಮನೇಲಿ ಆರಾಮಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ. ನಿಜವಾಗ್ಲೂ ಇಂಥ ಅತ್ತೆ ಮಾವ ಗಂಡನ ಮನೆ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಇಂಥ ಗಂಡನ ಮನೆಯೇ ಸಿಗಬೇಕು. ನೀನು ಹೇಳೋದು ನಿಜ ಆಗಿದ್ರೆ ನನಗೂ ತುಂಬ ಸಂತೋಷನೇ. ಆದರೂ ನನ್ನ ಅನುಭವದ ಪ್ರಕಾರ ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಹೆಣ್ಮಕ್ಳು ಗಂಡನ ಮನೆ ಬಗ್ಗೆ ಹಾಡಿ ಹೊಗಳ್ತಾ ಇರ್ತಾರೆ. ಆದರೆ ಅವ್ರ ನಿಜವಾದ ಬಣ್ಣ ಬಯಲಾಗೋದು ಮುಂದಿನ ದಿನಗಳಲ್ಲಾಗಿರುತ್ತೆ. ಹಾಗಾಗಿ ನಿನ್ನ ಗಂಡನ ಮನೇಲಿ ನೀನು ಹೇಗಿದೆಯಾ ಅಂತ ನಾನು ಅಲ್ಲಿಗೆ ಬಂದು ನೋಡೇ ತಿಳ್ಕೊಬೇಕು. ಸರಿ ಆಯ್ತಮ್ಮ, ಹಾಗೆ ಮಾಡು. ನೀನು ಇಲ್ಲಿಗೆ ಬಾ. ಮದುವೆ ಆದ ನಂತರ ಮೊದಲನೇ ಸಲ ನನ್ನ ತವ್ರ ಮನೆಯವರೆಲ್ಲ ಇಲ್ಲಿಗೆ ಬರ್ತಾರೆ ಅಂದರೆ ನನಗೆ ಅದ್ರಿಗಿನ್ನ ಖುಷಿ ಏನಿದೆ ಹೇಳು? ನನಗಂತೂ ತುಂಬ ಸಂತೋಷ. ಹೌದಮ್ಮ, ನೀನು ಆ ಮನೇಲಿ ಹೇಗಿದೆಯಾ ಅಂತ ನನ್ನ ಕಣ್ಣಾರೆ ಒಂದ್ಸಲ ನೋಡಿಬಿಟ್ರೆ ನನ್ನ ಮನಸ್ಸಿಗೂ ಸಮಾಧಾನ. ಸರಿ ಮಧು, ಹಾಗಾದರೆ ಈಗ ಬರೋ ಸೋಮವಾರ ನಾನು ನಿಮ್ಮಪ್ಪ ಇಬ್ಬರು ನಿಮ್ಮ ಮನೆಗೆ ಬರ್ತೀವಿ. ಅಲ್ಲಿ ಬಂದಾಗಲೇ ಬೇಕಿದ್ರೆ ನಿಮ್ಮ ಅತ್ತೆ ಹತ್ರ ನಿನ್ನ ಹಬ್ಬಕ್ಕೆ ಕಳಿಸೋ ವಿಷಯದ ಬಗ್ಗೆನೂ ಮಾತಾಡ್ತೀನಿ. ಸರಿ ಆಯ್ತಮ್ಮ, ನಾನಂತೂ ನೀವು ಬರೋ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಮಧು ತಾಯಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಮಧು ಸಂಜೆ ಗಂಡ ಬರೋದನ್ನೇ ಕಾಯ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ವಿಶಾಲ್ ಆಫೀಸಿಂದ ಮನೆಗೆ ಬರ್ತಾನೆ. ರೀ, ಬಂದ್ರಾ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅದೇನು ಹೇಳು ಮಧು? ಅದು ರೀ, ಈಗ ಬರೋ ಸೋಮವಾರ ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾರಂತೆ. ಅದು ಮದುವೆ ಆದಮೇಲೆ ನಾನಿಲ್ಲಿ ಹೇಗಿದ್ದೀನಿ ಅಂತ ನೋಡಬೇಕು ಅಂತ ಅವ್ರಿಗೆ ಆಸೆ. ಅದು ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬನೂ ಬಂತಲ್ವಾ, ಹಬ್ಬಕ್ಕೆ ನನಗೆ ಕಳಿಸ್ಕೊಡಿ ಅಂತ ಅತ್ತೆ ಹತ್ರನೂ ಮಾತಾಡಬೇಕಂತೆ. ಹಾಗಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅಷ್ಟೇ ತಾನೇ, ಬರಲಿ ಬಿಡು ಮಧು. ಅದನ್ನ ಹೇಳಕ್ಕೆ ಇಷ್ಟು ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಇದು ಅವ್ರ ಮಗಳು ಮನೆ ಅಂದಮೇಲೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಬರ್ಬೋದು. ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿ ಆರಾಮಾಗಿದ್ದು ಹೋಗ್ಬೋದು. ನಿಮ್ಮ ತಂದೆ ತಾಯಿ ಇಲ್ಲಿಗೆ ಬರ್ತಾ ಇರೋ ವಿಷಯ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ನೀನು ಏನೂ ಯೋಚನೆ ಮಾಡಬೇಡ. ಅಮ್ಮನ ಹತ್ರ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ಇಲ್ಲಿ ಇರೋಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ನಾನು ಮಾಡಿಸ್ತೀನಿ. ಗಂಡನ ಮಾತು ಕೇಳಿ ಮಧುಗಂತೂ ತುಂಬ ಸಂತೋಷ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ವಿಶಾಲ್ ತನ್ನ ತಾಯಿ ಹತ್ರ ಮಧು ತಂದೆ ತಾಯಿ ಬರ್ತಾ ಇರೋ ವಿಷಯ ಹೇಳ್ತಾನೆ. ಅಮ್ಮ, ಅತ್ತೆ ಮಾವ ಇಬ್ಬರು ಒಂದೆರಡು ದಿನ ಉಳ್ಕೊಂಡೇ ಹೋಗ್ತಾರೆ. ಹಾಗಾಗಿ ಅವ್ರು ಉಳ್ಕೊಳ್ಳೋಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡಮ್ಮ. ಬರೀ ಅವರು ಉಳ್ಕೊಳಕ್ ಬೇಕಾಗಿರೋ ವ್ಯವಸ್ಥೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆನೂ ಮಾಡ್ಬೇಕಾಗುತ್ತೆ. ತಾಯಿ ಯಾವ ತರ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆಲಿ ಮಧು ಹಾಕಿರೋ ತರದ್ದೇ ಲೆಹಂಗಾನ ತಾನು ಹಾಕೊಂಡು ಏನು ಸ್ಟೈಲ್ ಆಗಿ ಟಿಂಕು 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 ಅಂತ ಓಡಾಡ್ತಿದ್ಲು. ಅದೇನೋ ಟ್ವಿನ್ನಿಂಗ್ ಅಂತಾರಲ್ಲ, ಟ್ವಿನ್ನಿಂಗ್ ಅಂತ ಇವಳದು ಮಗಳ ಜೊತೆ. ಅವಳಿಲ್ಲಿಗೆ ಮಗಳು ಹೇಗಿದ್ದಾಳೆ ಏನು ಎತ್ತ ಅಂತ ನೋಡಕ್ ಬರ್ತಾ ಇಲ್ಲ. ಅವಳ ದೃಷ್ಟಿಲಿ ತಾನು ದೊಡ್ಡ ಸಿಟಿಲಿರೋಳು, ಅವಳ ಮುಂದೆ ನಾನು ಏನೂ ಅಲ್ಲ ಅಂತ ಹೇಳಿ ನನ್ನನ್ನು ಕೀಳಾಗಿ ನೋಡೋಕ್ಕೋಸ್ಕರನೇ ಅವಳಿಲ್ಲಿಗೆ ಬರ್ತಾ ಇರೋದು. ಬರ್ಲಿ ಬರ್ಲಿ, ಅವಳೆದ್ರಿಗೆ ನಾನು ಏನು ಕಡಿಮೆ ಇಲ್ಲ ಅಂತ ಅವಳಿಗೆ ತೋರಿಸ್ತೀನಿ. ಮಾರನೇ ದಿನನೇ ಮಧು ಅತ್ತೆ ಪದ್ಮ ಮಧು ತಾಯಿ ಲತಾ ಮನೆಗೆ ಬರ್ತಾ ಇದ್ದಾಳೆ ಅಂತ ಅವಳ ಎದುರಿಗೆ ಹಾಕೊಳ್ಳೋಕ್ಕೋಸ್ಕರ ತನಗೆ ಅಂತ ಒಂದಷ್ಟು ಕುರ್ತಾ ಸೆಟ್ಸು, ಸೋಫಾ ಕವರ್ಗಳು ಎಲ್ಲ ಹೊಸ ಹೊಸ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾಳೆ. ಮಾರನೇ ದಿನ ಬೀರು ಬರೋಷ್ಟೊತ್ತಿಗೆ ಮಧು ಅತ್ತೆ ಪದ್ಮ ಮನೇಲಿ ಎಲ್ಲ ಹೊಸ ಸೋಫಾ ಕವರು, ಬೆಡ್ ಕವರು ಎಲ್ಲ ಹಾಕಿ ಮನೇನ ಪಳಪಳ ಅನ್ನೋ ಥರ ಮಾಡಿ, ಅಷ್ಟೇ ಅಲ್ಲ ತಾನೂ ಕೂಡ ಯಾವತ್ತೂ ಹಾಕ್ತಾ ಇರೋಳು ಚೂಡಿದಾರ ಹಾಕೊಂಡು ರೆಡಿಯಾಗಿ ನಿಂತಿರ್ತಾಳೆ. ಅರೆ, ಇದಕ್ಕಿದ್ದಾಗೆ ಈ ಅತ್ತೆಗೆ ಏನಾಯ್ತು? ನಾನು ಈ ಮನೆಗೆ ಬಂದಾಗಿಂದನೂ ನೋಡಿದ್ದೀನಿ, ಅವರು ಸೀರೆ ಬಿಟ್ಟರೆ ಬೇರೆ ಥರ ಯಾವ ಬಟ್ಟೆನೂ ಹಾಕೊಂಡಿಲ್ಲ. ಅಂಥವ್ರು ಇವತ್ತು ಇದಕ್ಕಿದ್ದಾಗೆ ಚೂಡಿದಾರ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಏನಪ್ಪ ವಿಚಿತ್ರವಾಗಿದೆ. ಅತ್ತೆ ಅಂತೂ ನನಗೆ ಗುರ್ತೇ ಸಿಗ್ತಾ ಇಲ್ಲ, ಆ ಥರ ಅನ್ನಿಸ್ತಾ ಇದ್ದಾರೆ. ಈ ಕಡೆ ಮಧು ತಾಯಿ ತಾನು ಮಗಳ ಮದುವೆಯಲ್ಲಿ ಲೆಹಂಗಾ ಎಲ್ಲ ಹಾಕೊಂಡಿದ್ದು ಮಗಳ ಅತ್ತೆಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಅಂತ ಗೊತ್ತಿರುತ್ತೆ. ಹಾಗಾಗಿ ಮಗಳ ಮನೆಗೆ ಹೋಗ್ತಾ ಇರೋದ್ರಿಂದ ಅವಳ ಅತ್ತೆ ಎದುರಿಗೆ ತಾನು ಆ ಥರ ಎಲ್ಲ ಬಟ್ಟೆ ಹಾಕೋಬಾರ್ದು ಅಂತ ಹೇಳಿ ತಾನು ಯಾವಾಗಲೂ ಹಾಕೋ ಚೂಡಿದಾರನ ಬಿಟ್ಬಿಟ್ಟು ಸೀರೆ ಉಟ್ಕೊಂಡು ಹೊರಟಿರ್ತಾಳೆ. ಸೋಮವಾರದ ದಿನ ಮಧು ತಂದೆ ತಾಯಿ ಇಬ್ರು ಮಗಳ ಮನೆಗೆ ಬರ್ತಾರೆ. ಯಾವಾಗಲೂ ಚೂಡಿದಾರ ಹಾಕೊಂಡಿರೋ ತನ್ನ ತಾಯಿ ಸೀರೆಯಲ್ಲಿ ಬಂದಿರೋದನ್ನ ನೋಡಿ ಮಧುಗಂತೂ ಆಶ್ಚರ್ಯ ಆಗುತ್ತೆ. ಅಲ್ಲ, ಈ ನಮ್ಮಮ್ಮ ಯಾವಾಗಲೂ ಚೂಡಿದಾರನೇ ಹಾಕೋತಾರೆ, ಸೀರೆ ಉಟ್ಕೊಳ್ಳೋದು ಅಂದ್ರೆ ಅವ್ರಿಗೆ
ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವಾಗ್ಲಾದ್ರೂ ಅಪರೂಪಕ್ಕೆ ತುಂಬಾ ಹತ್ರದ ಸಂಬಂಧಿಕರು ಫಂಕ್ಷನು ಮದುವೆ ಇಂಥದ್ದೇನಾದ್ರು ಇದ್ದಾಗ ಮಾತ್ರ ಅನಿವಾರ್ಯ ಕಾರಣದಿಂದ ಸೀರೆ ಉಡ್ತಾರೆ ಹೊರತು ಅವ್ರಿಗೆ ಸೀರೆ ಉಡಕ್ ಇಷ್ಟನೇ ಆಗಲ್ಲ. ಅಂಥದ್ರಲ್ಲಿ ನಮ್ಮಮ್ಮ ಇವತ್ತು ಇಲ್ಲಿಗೆ ಅದು ಜರ್ನಿ ಮಾಡ್ಬೇಕಿದ್ರು ಸೀರೆ ಉಟ್ಕೊಂಡು ಬಂದಿದ್ದಾರಲ್ಲ. ಅಯ್ಯೋ ದೇವ್ರೆ, ಈ ನಮ್ಮಮ್ಮ ನಮ್ಮ ಅತ್ತೆಗೆ ಏನಾಗಿದೆಯಪ್ಪ? ಇಬ್ರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅಮ್ಮ, ನೀನ್ ಇಷ್ಟು ಲಾಂಗ್ ಜರ್ನಿ ಮಾಡೋವಾಗ್ಲೂ ಸೀರೆ ಉಟ್ಕೊಂಡು ಬಂದಿದ್ಯಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಹಾಗೆ ನಾರ್ಮಲ್ ಆಗಿ ಮನೇಲಿ ಇರ್ಬೇಕಿದ್ರು ಸೀರೆ ಉಡಕ್ ಇಷ್ಟಪಡದೆ ಇರೋ ನೀನು ಜರ್ನಿ ಮಾಡುವಾಗ್ಲೂ ಸೀರೆ ಉಟ್ಕೊಂಡು ಬಂದಿದ್ಯಲ್ಲಮ್ಮ, ಯಾಕೆ? ಏನು ಅಂತಾನೆ ನಂಗೆ ಅರ್ಥ ಆಗ್ತಿಲ್ವಲ್ಲ. ಮಧು ತಾಯಿ ನಿಜಾನೇ ಹೇಳಕ್ ಹೊರಟಿರ್ತಾಳೆ, ಆದ್ರೆ ಇದ್ದಕ್ಕಿದ್ದಾಗೆ ಏನ್ ಅನ್ಸುತ್ತೋ ಏನೋ ಒಂಥರ ಫೇಕ್ ಸ್ಮೈಲ್ ಮಾಡ್ತಾ ಈ ರೀತಿಯಾಗಿ ಹೇಳ್ತಾಳೆ. ಅಲ್ಲಮ್ಮ ಮಧು, ನಾವೆಲ್ಲ ಸೀರೆಲೇ ಇಡೀ ಜೀವನನೇ ಕಳೆದಿದ್ದೀವಿ, ಅಂಥದ್ರಲ್ಲಿ ಸೀರೆಲಿ ಒಂದು ಜರ್ನಿ ಮಾಡೋದ್ ಕಷ್ಟ ಏನಮ್ಮ? ಏನಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲಮ್ಮ, ಏನ್ ಮಧು ನೀನು? ಅಷ್ಟು ದೂರದಿಂದ ಬಂದಿದ್ದೀನಿ, ಹೋಗಿ ಒಂದು ಗ್ಲಾಸ್ ನೀರು ತರೋದ್ ಬಿಟ್ಟು ಒಳ್ಳೆ ನಿನಗೆ ನನ್ನ ಸೀರೆ ಮೇಲೆ ಕಣ್ಣಪ್ಪ. ಸುಮ್ಮೀರ್, ಹೋಗಿ ಒಂದು ಲೋಟ ನೀರು ತಗೊಂಡ್ ಬಾ, ನಾನು ಹೋಗಿ ನಿಮ್ಮ ಅತ್ತೆ ಹತ್ರ ಮಾತಾಡ್ತಾ ಇರ್ತೀನಿ. ಸರಿ ಬಿಡು. ಪಾಪ ಮಧುಗಂತೂ ಇಲ್ಲಿ ಏನಾಗ್ತಾ ಇದೆ ಅಂತಾನೆ ಅರ್ಥ ಆಗಲ್ಲ. ಮಧು ಅಪ್ಪ ಅಮ್ಮನಿಗೆ ನೀರು ಕೊಟ್ಟಾದ್ಮೇಲೆ ಅಡುಗೆ ಮನೆಯಲ್ಲಿ ಅವರಿಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಹಾಲ್ನಲ್ಲಿ ಅತ್ತೆ ಮತ್ತೆ ಅವಳ ತಾಯಿ ಮಾತಾಡ್ತಾ ಇರೋದು ಕೇಳಿಸ್ತಾ ಇರತ್ತೆ. ಅಲ್ಲ ಬಿಗ್ರೆ, ಈ ಸೀರೆ ಗೀರೆ ಇವನ್ನೆಲ್ಲ ತರೋ ಅವಶ್ಯಕತೆ ಏನಿತ್ತು ಹೇಳಿ? ಅದೇನ್ ಗೊತ್ತಾ, ಈಗೆಲ್ಲ ಸೀರೆ ಉಡೋರೇ ಕಡಿಮೆ, ಎಲ್ಲ ಉಡೋದೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ನಾನಂತೂ ಬ್ರ್ಯಾಂಡೆಡ್ ಚೂಡಿದಾರೇ ಹಾಕೊಳ್ಳೋದು. ಅದು ನಾನು ಸಾದಾ ಸೀದಾ ಅಂಗಡಿಲೂ ತಗೊಳ್ಳಲ್ಲ, ದೊಡ್ಡ ದೊಡ್ಡ ಅಂಗಡಿಗಳಲ್ಲೇ ಹೋಗಿ ಬ್ರ್ಯಾಂಡೆಡ್ ಚೂಡಿದಾರನೇ ತಗೊಳ್ಳೋದು. ಅದು ಏನಾದರೂ ಇಷ್ಟ ಆಗಿಲ್ಲ ಒಂದೊಂದ್ಸತಿ ಅಂದರೆ ಒಳ್ಳೆ ಕಾಸ್ಟ್ಲಿ ಬಟ್ಟೆ ತಗೊಂಡು ಬಂದು ನನಗೆ ಬೇಕಾದ ಹಾಗೆ ಟೇಲರ್ ಹತ್ರ ಹೊಲಿಸ್ಕೋತೀನಿ. ಅದು ಏನೋಪ್ಪ, ಇತ್ತೀಚೆಗಂತೂ ದೊಡ್ಡ ದೊಡ್ಡ ಶೋರೂಮಲ್ಲೂ ಒಳ್ಳೊಳ್ಳೆ ಡಿಸೈನರ್ ಚೂಡಿದಾರ್ ಸಿಗ್ತಾನೆ ಇಲ್ಲ ನೋಡಿ. ಹಾಗಾಗಿ ಎಷ್ಟೋ ಸಲ ನಾನೇ ಬಟ್ಟೆ ತಗೊಂಡು ಬಂದು ನನಗೆ ಬೇಕಾದ ಹಾಗೆ ಹೊಲಿಸ್ಕೋಬೇಕಾಗಿ ಬರ್ತಾ ಇದೆ. ಹೌದೌದು, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ತುಂಬ ಚೆನ್ನಾಗಿರೋ ಡಿಸೈನರ್ ಚೂಡಿದಾರ್ಗಳು ಸಿಗದೆ ಕಡಿಮೆ. ಅದಕ್ಕೆ ನಾನು ನಿಮಗೆ ಈ ಡಿಸೈನರ್ ಸೀರೆ ತೊಗೊಂಡು ಬಂದೆ. ಈ ಸೀರೆನ ನೀವು ಒಂದ್ಸಲ ಉಟ್ಕೊಂಡು ನೋಡಿ ಬಿಗ್ರೆ, ಖಂಡಿತ ನಿಮಗಿದು ಇಷ್ಟ ಆಗುತ್ತೆ. ಆಯ್ತಾಯ್ತು ಬಿಡಿ, ನೀವು ನನಗೋಸ್ಕರ ತಂದಿದ್ದೀರಾ ಅಂದಮೇಲೆ ನಿಮ್ಮ ಖುಷಿಗೋಸ್ಕರನಾದರೂ ನಾನು ಹಾಕೊಳ್ತೀನಿ. ಅದೇನು ಗೊತ್ತಾ ಬಿಗ್ರೆ, ನಮ್ಮ ಯಜಮಾನ್ರು ಈಗೆಲ್ಲ ಮದುವೆಯಲ್ಲಿ ಹುಡುಗಿ ತಾಯಿ ಕೂಡ ತುಂಬ ಮಾಡ್ರನ್ ಆಗಿ ರೆಡಿ ಆಗ್ತಾರೆ. ನೀನು ನೋಡಿದ್ರೆ ಯಾವಾಗಲೂ ಈ ಥರ ಇರ್ತೀಯ, ನೀನು ನಿನ್ನ ಮಗಳು ಮದುವೆಯಲ್ಲಿ ಮಾಡ್ರನ್ ಆಗಿ ರೆಡಿ ಆಗು, ಅವಳ ಥರನೇ ಚೆನ್ನಾಗಿರೋ ಬಟ್ಟೆ ಹಾಕೋ, ಬರೀ ಸೀರೆನೇ ಏನು ಉಡ್ತೀಯ ಅಂದರು. ಅದಕ್ಕೆ ನಾನು ಮಗಳ ಮದುವೆಯಲ್ಲಿ ನಾನು ಲೆಹಂಗ ಹಾಕೊಂಡ್ಬಿಟ್ಟೆ. ಇಲ್ಲ ಅಂದರೆ ನಾನೇಲಿ ಲೆಹಂಗ ಗಿಹಂಗ ಹಾಕೊಳ್ತೀನಿ ಹೇಳಿ? ಬೇರೆ ನಿಜ ಹೇಳ್ತೀನಿ, ನಿಮ್ಗಂತೂ ಚೂಡಿದಾರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವಾಗಲೂ ಚೂಡಿದಾರೇ ಹಾಕೊಳ್ಳಿ. ನನ್ನ ಮಗಳು ಮದುಗೂ ಡಿಸೈನರ್ ಚೂಡಿದಾರ್ಸ್ ಅಂದರೆ ತುಂಬ ಇಷ್ಟ. ನೀವಿಬ್ರು ಅತ್ತೆ ಸೊಸೆ ಸೇರಿಕೊಂಡು ಒಳ್ಳೊಳ್ಳೆ ಡಿಸೈನರ್ ಚೂಡಿದಾರ್ಸ್ನ ಶಾಪಿಂಗ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸರಿ, ಹಾಗೆ ಆಗಲಿ ಬಿಡಿ. ಬೀಗ್ರೆ ಬನ್ನಿ, ತಿಂಡಿ ತಿನ್ನಿ. ಇವತ್ತು ನಿಮಗೋಸ್ಕರ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ನ ತರಿಸಿದ್ದೀವಿ. ನಾಳೆ ಬೇಕಿದ್ರೆ ಚೈನೀಸ್ ತರಿಸೋಣ ಅಂತೆ. ಒಳಗಡೆ ಮಧುನು ಏನೋ ರೆಡಿ ಮಾಡ್ತಿದ್ದಾಳೆ, ಆದರೂ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಒಂಥರ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಅದನ್ನೇ ತರಿಸಿದ್ದೀನಿ. ನಿಮಗೆ ಓಕೆ ಅಲ್ವಾ? ಅಯ್ಯೋ ಬೀಗ್ರೆ, ಅದನ್ನೆಲ್ಲ ಏನಕ್ಕೆ ತರಿಸಿದ್ರಿ? ನಾವಂತೂ ಯಾವಾಗಲೂ ಬೆಳಗ್ಗೆ ತಿಂಡಿಗೆ ಬರೀ ಇಡ್ಲಿ ದೋಸೆ ಚಿತ್ರಾನ್ನ ಈ ಥರದನ್ನೇ ತಿಂತೀವಿ, ಅದೇ ಅಭ್ಯಾಸ ನಮಗೆ. ನೀವು ಅಂದ್ಕೊಂಡಿದ್ದಿರ್ಬೋದು, ನೀವು ಸಿಟಿಲಿದ್ದೀರಲ್ವಾ, ಸಿಟಿಲಿ ಮಾತ್ರ ಈ ಥರ ಕಾಂಟಿನೆಂಟಲ್ ಫುಡ್ ಎಲ್ಲ ಸಿಗುತ್ತೆ, ಅಲ್ಲಿರೋರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತ. ಆದರೆ ಇಲ್ಲಿ ನಮ್ಮೂರಲ್ಲೂ ಸಿಗುತ್ತೆ, ನಾವು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಮಗೆಲ್ಲ ತುಂಬ ಇಷ್ಟ ಅಪ್ಪ, ಅದಕ್ಕೆ ನೀವು ಬಂದಿದ್ದೀರಲ್ವ, ಹಾಗಾಗಿ ತರಿಸಿದ್ವು. ನಾವು ಚಿಕ್ಕ ಊರಲ್ಲಿದ್ದರೂ ನಮ್ಮ ಯೋಚನೆಗಳು ಮಾತ್ರ ಸಿಟಿಲಿರೋರಿಗಿನ ಇನ್ನು ಎತ್ತರದಲ್ಲೇ ಇದೆ. ಬರೀ ಆ ಇಡ್ಲಿ ದೋಸೆನ ಎಷ್ಟು ದಿನ ಅಂತ ತಿಂತೀರಾ? ಜೀವನ ಪೂರ್ತಿ ಅದನ್ನೇ ತಿಂತಾ ಬಂದಿದ್ದೀವಲ್ವಾ, ಹಾಗಾಗಿ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ. ನೀವು ಮತ್ತೆ ನಿಮ್ಮ ಊರಿಗೆ ಹೋದ್ಮೇಲೆ ಇಡ್ಲಿ ದೋಸೆ ತಿನ್ನೋದಿದ್ದಿದ್ದೆ ಅಲ್ವಾ? ಏನಾಗಿದೆ ಇವರಿಗೆಲ್ಲ? ಯಾಕೆ ಎಲ್ಲರೂ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ? ನಮ್ಮಮ್ಮ ನೋಡಿದ್ರೆ ಮಾಡರ್ನ್ ಆಗಿರ್ತಾರೆ, ಅವ್ರ ಡ್ರೆಸ್ಸು ಯೋಚನೆ ಮಾಡೋ ರೀತಿ ಎಲ್ಲದರಲ್ಲೂ. ಆದರೆ ಇಲ್ಲಿ ಬಂದಾಗಿಂದ ಒಂಥರ ಪೂರ್ತಿ ಟ್ರೆಡಿಷ್ನಲ್ ಥರ ಆಡ್ತಾ ಇದ್ದಾರೆ. ನಮ್ಮ ಅತ್ತೆ ಪೂರ್ತಿ ಟ್ರೆಡಿಷ್ನಲ್ಲು, ಅವರು ಮಾಡರ್ನ್ ಆಗಿರೋ ಥರ ಆಡ್ತಾ ಇದ್ದಾರೆ. ಈ ನಮ್ಮಮ್ಮ ನೋಡಿದ್ರೆ ಇಡ್ಲಿ ದೋಸೆ ಅಂತಿದ್ದಾರೆ, ಈ ನಮ್ಮ ಮಾವ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಅಂತಿದ್ದಾರೆ. ಅಯ್ಯೋ ದೇವ್ರೆ, ಏನಪ್ಪ ಆಗಿದೆ ಅವ್ರಿಗೆಲ್ಲ? ಹಾಗೂ ಹೀಗೂ ತಿಂಡಿ ಎಲ್ಲ ಮುಗಿಸಿ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ. ಬೀಗ್ರೆ, ನೀವು ಪೂರ್ತಿ ಇಂಡಿಯಾ ಟ್ರಿಪ್ ಮಾಡಿರ್ಬೇಕಲ್ವಾ? ನಾನು ನನ್ನ ಹೆಂಡತಿ ಅಂತೂ 3 ಸಲ ಇಡೀ ಇಂಡಿಯಾ ಟ್ರಿಪ್ ಮಾಡಿದ್ದೀವಿ ನೋಡಿ, ಒಂದು ಜಾಗನೂ ಬಿಟ್ಟಿಲ್ಲ. ಇಲ್ಲ ಬೀಗ್ರೆ, ನಾವು ಪೂರ್ತಿ ಇಂಡಿಯಾ ಟ್ರಿಪ್ ಏನು ಮಾಡಿಲ್ಲ, ಆದರೆ ಫಾರಿನ್ ಟ್ರಿಪ್ ಮಾಡಿದ್ದೀವಿ. ಈಗ ಆಲ್ರೆಡಿ ಸುಮಾರು ಕಂಟ್ರೀಸ್ಗೆ ಟ್ರಿಪ್ ಮಾಡಿದ್ದೀವಿ ನಾನು ನನ್ನ ಹೆಂಡತಿ. ನೀವು ಅಷ್ಟೇ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ, ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕೂತ್ಕೊಳ್ಳೋ ಮಜಾನೇ ಬೇರೆ.
ಮಧು ಅಡುಗೆ ಮನೇಲಿ ನಿಂತ್ಕೊಂಡು ಇವರೆಲ್ಲರೂ ಒಬ್ರು ಎದುರಿಗೊಬ್ರು ತುಂಬ ಕೊಚ್ಕೊಳ್ಳೋದು ಹೇಳ್ಕೊಳ್ಳೋದು ತಾವಲ್ಲದೆ ಇರೋದನ್ನ ಪ್ರೂವ್ ಮಾಡೋ ಪ್ರಯತ್ನ ಮಾಡೋದು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ತುಂಬ ಹೊತ್ತವರೆಗೂ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅವಳಿಗಂತೂ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸೀದಾ ಅವ್ರಗಳ ಹತ್ರ ಬರ್ತಾಳೆ. ಸೀದಾ ಬಂದವಳೆ ತನ್ನ ತಾಯಿನ ಗುರಾಯಿಸೋಕ್ ಶುರು ಮಾಡ್ತಾಳೆ. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಗಿದೆ ನಿಮ್ಮೆಲ್ರಿಗೂ? ಇಲ್ಲೇನು ಒಬ್ರೆದ್ರಿಗೊಬ್ರು ನಾವ್ ಹೆಚ್ಚು ಅಂತ ಪ್ರೂವ್ ಮಾಡ್ಕೊಳ್ಳೋ ಕಾಂಪಿಟೇಷನ್ ನಡೀತಾ ಇದೆಯಾ? ಅಮ್ಮ ಏನಮ್ಮ ಇದಲ್ಲ? ನನಗೆ ಗೊತ್ತು, ನಿನ್ನಿಂದ 1 ಗಂಟೆ ಕೂಡ ಸೀರೆ ಉಟ್ಕೊಂಡಿರಕ್ಕಾಗಲ್ಲ. ಯಾವಾಗಲೂ ಚೂಡಿದಾರ ಈ ಥರ ಬಟ್ಟೆಗಳನ್ನೇ ಹಾಕೊಳ್ಳೋಳು. ಅಂಥದ್ರಲ್ಲಿ ಇವತ್ತು ಅಲ್ಲಿಂದ ಟ್ರಾವೆಲ್ ಮಾಡುವಾಗ್ಲೂ ಸೀರೆನೇ ಉಟ್ಕೊಂಬಂದು ಇಷ್ಟೊತ್ತಾದ್ರೂ ಸೀರೆಲೇ ಇದೆಯಾ? ಯಾವಾಗಲೂ ಸೀರೆನೇ ಉಟ್ಕೋತೀಯ ಅನ್ನೋ ಹಾಗೆ ಒಂಥರ ಟ್ರೆಡಿಷನಲ್ ನಾಟಕ ಮಾಡ್ತಿದ್ಯಾ. ಶೋ ಮಧು, ಏನಿದು ಬೀಗರೆದ್ರಿಗೆ ಏನೇ ಮಾತಾಡ್ತಾ ಇದ್ಯಾ? ಇನ್ನು ಅಪ್ಪ ನೀವು ಯಾವಾಗ ಫಾರಿನ್ ಟ್ರಿಪ್ ಹೋಗಿದ್ರಿ? ಸುಮ್ಮನೆ ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟ್ ಇರಬೇಕಲ್ವಾ? ಅಮ್ಮ ನನಗೆ ಗೊತ್ತು ನಿನಗೆ ಈ ಸೀರೆಲಿ ಇರಕ್ಕೆ ಆಗ್ತಿಲ್ಲ ಅಂತ. ಮೊದಲು ಹೋಗಿ ಸೀರೆ ಚೇಂಜ್ ಮಾಡಿ ಚೂಡಿದಾರ ಹಾಕೊಂಡ್ ಬಾ. ಅವಾಗ ಮೆಟ್ಲ ಹತ್ರ ಬೀಳ್ತಿದ್ದೆ, ನಾನು ನೋಡಿದ್ದೀನಿ. ಮೊದಲು ಹೋಗಿ ಚೂಡಿದಾರ ಹಾಕೊಂಡ್ ಬಾ. ನಿನಗೆ ಸೀರೆಲೇ ಇದ್ದು ಅಭ್ಯಾಸ ಇಲ್ಲ. ಅಯ್ಯೋ ಅಂದ್ರೆ ಬೀಗ್ರೆ ನೀವು ಅವಾಗ್ಲಿಂದನೂ ನಮ್ಮ ಹತ್ರ ಹೇಳ್ತಾ ಇರೋದು, ಬಿಹೇವ್ ಮಾಡ್ತಾ ಇರೋದೆಲ್ಲ ನಾಟಕನ? ಎಲ್ಲ ಸುಳ್ಳ? ಅತ್ತೆ ಒಂದು ನಿಮಿಷ, ನೀವು ಏನು ಕಡಿಮೆ ಇಲ್ಲ. ನೀವು ಅಷ್ಟೇ ನಮ್ಮ ಅಪ್ಪ ಅಮ್ಮನ ಎದುರಿಗೆ ಬೆಳಗ್ಗೆಯಿಂದ ಬೇಕಾದಷ್ಟು ಸುಳ್ಳು ಹೇಳ್ತಾ ಇದ್ದೀರಾ, ನಾಟಕನೂ ಮಾಡ್ತಾ ಇದ್ದೀರಾ. ನೀವು ಯಾವಾಗಲೂ ಸೀರೆನೇ ಉಟ್ಕೊಂಡಿರೋರು, ಇದ್ದಕ್ಕಿದ್ದ ಹಾಗೆ ಈ ಡಿಸೈನರ್ ಚೂಡಿದಾರ್ ಯಾವಾಗಿಂದ ಹಾಕೊಳ್ಳೋಕೆ ಶುರು ಮಾಡಿದ್ರಿ? ಇನ್ನು ಮಾವ ನೀವು ಏನೋ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಅಂತೆಲ್ಲ ಹೇಳ್ತಾ ಇದ್ರಿ. ನಾನು ಈ ಮನೆಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ, ಬೇರೆ ಎಲ್ಲ ಬೇಡ, ಕಾಂಟಿನೆಂಟಲ್ ದೂರ ಉಳಿತು. ಒಂದು ಮ್ಯಾಗಿ ಕೂಡ ನನಗೆ ಮಾಡ್ಕೊಂಡು ತಿನ್ನಕ್ಕೆ ಅವಕಾಶ ಸಿಗ್ತಿಲ್ಲ. ಬರೀ ಟ್ರೆಡಿಷನಲ್ ತಿಂಡಿ ಊಟನೇ ಆಗಬೇಕು ನಿಮ್ಗಳಿಗೆ. ಅಂಥವ್ರು ಇವತ್ತು ಕಾಂಟಿನೆಂಟಲ್ ತಿಂಡಿ, ಚೈನೀಸ್ ಊಟ ಅಂತೆಲ್ಲ ಮಾತಾಡ್ತಾ ಇದ್ದೀರಾ. ಅಷ್ಟಕ್ಕೂ ನೀವೆಲ್ಲ ಯಾಕಿಷ್ಟು ಸುಳ್ಳು ಹೇಳ್ತಿದ್ದೀರಾ, ಇಷ್ಟೊಂದು ನಾಟಕ ಮಾಡ್ತಿದ್ದೀರಾ? ಅದು ಮಧು, ನಾನು ನಿಮ್ಮತ್ತೆ ಹೇಳಿದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಮತ್ತೆ ಬೀಗರು ಸಿಟಿಲಿದ್ದವರು ಅಲ್ಲಿಂದ ಬರ್ತಾ ಇದ್ದಾರೆ. ಅವ್ರೆದ್ರಿಗೆ ನಾವು ಯಾವ ರೀತಿಲೂ ಕಡಿಮೆ ಅಂತ ತೋರಿಸ್ಕೋಬಾರ್ದು, ಅವ್ರಿಗಿನ್ನ ನಾವು ಹೆಚ್ಚು, ಎಲ್ಲ ನಮಗೂ ಗೊತ್ತು ಅನ್ನೋ ಥರ ತೋರಿಸ್ಕೋಬೇಕು ಅಂತ ನಿಮ್ಮತ್ತೆನೇ ಹೇಳಿದ್ಲು. ಅಯ್ಯೋ ನಾನು ಅಷ್ಟೇ ನಿಮ್ಮ ಅತ್ತೆ ಮಾವನ ಎದುರಿಗೆ ನಾವು ತುಂಬ ಟ್ರೆಡಿಷ್ನಲ್ಲು ಅಂತ ತೋರಿಸ್ಕೋಬೇಕಂತ ಈ ಥರ ಎಲ್ಲ ನಾಟಕ ಮಾಡಿದ್ದು. ನನಗಂತೂ ಈ ಸೀರೆಲೇ ಇಷ್ಟೊತ್ತಿದ್ದು ಉಸಿರು ಕಡ್ದಾಗ ಆಗ್ತಿದೆ. ಅತ್ತೆ ನೀವೇನಾದರೂ ಹೇಳ್ತೀರಾ? ಏನು ಹೇಳಮ್ಮ, ನನಗೂ ಈ ಚೂಡಿದಾರೆಲ್ಲ ಸೆಟ್ ಆಗಲ್ಲ. ಸೀರೆನೇ ನನಗೆ ಉಟ್ಕೊಂಡು ಅಭ್ಯಾಸ. ಆದರೆ ಏನು ಮಾಡೋದು, ನಿಮ್ಮಪ್ಪ ಅಮ್ಮನ ಎದುರಿಗೆ ನಾವು ತುಂಬ ಫಾರ್ವರ್ಡ್ ಆಗಿದ್ದೀವಿ ಅಂತ ತೋರಿಸ್ಕೋಬೇಕು ಅಂತ ಚೂಡಿದಾರ ಹಾಕ್ಕೊಂಡೆ ಈ ಥರ ಎಲ್ಲ ಮಾಡಿದ್ವಿ. ಅಪ್ಪ ಅಮ್ಮ ಅತ್ತೆ ಮಾವ ನೋಡಿ, ನೀವೆಲ್ಲ ಹೇಗಿದ್ದೀರೋ ಹಾಗೇ ಇರಿ. ಯಾರೆದ್ರಿಗೆ ಯಾರೂ ಏನೂ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರ ಯಾರೂ ಬದಲಾಗೋ ಅವಶ್ಯಕತೆ ಇಲ್ಲ. ಅಮ್ಮ ಸೀರೆ ಉಟ್ಕೊಂಡ ತಕ್ಷಣ ತುಂಬ ಸಂಸ್ಕಾರವಂತರು, ತುಂಬ ಟ್ರೆಡಿಷ್ನಲ್ಲು ಅನ್ನೋ ಥರ ಆಗುತ್ತೆ ಅಂತ ನೀನು ಯಾಕೆ ಅನ್ಕೋತೀಯ? ನೀನು ಚೂಡಿದಾರ, ಜೀನ್ಸು, ಟೀ ಶರ್ಟ್ ಹಾಕ್ಕೊಂಡು ಮಾಡ್ರನ್ ಆಗಿದ್ರು ಕೂಡ ನನಗೆ ಒಳ್ಳೆ ಸಂಸ್ಕಾರನ ಹೇಳ್ಕೊಟ್ಟಿದ್ಯಾ. ನನಗೆ ನಮ್ಮ ಅಮ್ಮನ ಬಗ್ಗೆ ಹೆಮ್ಮೆ ಇದೆ. ಅತ್ತೆ ನೀವು ಅಷ್ಟೇ. ನೀವು ನಿಮ್ಮ ಸಿಟಿಲಿರೋ ಬೀಗ್ರೆದ್ರಿಗೆ ನೀವು ಕಡಿಮೆ, ತುಂಬ ಸಣ್ಣವರು, ನಿಮಗೇನು ಗೊತ್ತಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕಲ್ಚರು, ನಿಮ್ಮ ಸಂಸ್ಕಾರ ಕೂಡ ತುಂಬ ಚೆನ್ನಾಗಿದೆ ಅತ್ತೆ. ಅದನ್ನು ಸಿಟಿಯಲ್ಲಿರೋರು ನೋಡಿ ಕಲಿಬೇಕು. ಅಷ್ಟು ಒಳ್ಳೆ ಸಂಸ್ಕಾರ ಇದೆ ನಿಮ್ಮದು. ಮಧು ಮಾತನ್ನೆಲ್ಲ ಕೇಳಿದ್ಮೇಲೆ ಅವಳ ತಂದೆ ತಾಯಿ ಅತ್ತೆ ಮಾವನಿಗೆಲ್ಲ ತಾವು ನಡ್ಕೊಂಡಿದ್ದ ರೀತಿ ಬಗ್ಗೆ ಮುಜುಗರ ಅಂತ ಅನಿಸುತ್ತೆ. ಎಲ್ಲರಿಗೂ ತಾವು ಹೇಗಿದ್ದೀವೋ ಹಾಗಿದ್ರೇನೆ ಚಂದ. ಯಾರಿಗೋಸ್ಕರನೋ ತಾವು ಬದಲಾಗಬೇಕಾಗಿಲ್ಲ, ಅಥವಾ ಯಾರೆದ್ರಿಗೋ ನಾವು ಇನ್ನೇನೋ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ನಾರ್ಮಲ್ ಆಗಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.